ನಮಸ್ಕಾರ ಸ್ನೇಹಿತರೆ. ಏಪ್ರಿಲ್ 2ನೇ ವಾರ ಶುರುವಾದರೂ ಇನ್ನೂ ಕೂಡ ಗೃಹಲಕ್ಷ್ಮಿ 19ನೇ ಕಂತು ಜಮೆ ಶುರುವಾಗಿಲ್ಲ. ಆದರೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಏಪ್ರಿಲ್ 12ನೇ ತಾರೀಕಿನಿಂದ ಜಮೆ ಆಗಲಿಕ್ಕೆ ಶುರುವಾದರೂ ಇವತ್ತು ಏಪ್ರಿಲ್ 17ನೇ ತಾರೀಕಾದರೂ ಸಹ ಇನ್ನೂ ಸಂಪೂರ್ಣ ಜನರಿಗೆ ಜಮೆ ಶುರುವಾಗಿಲ್ಲ. ಹಾಗಾದರೆ ಗೃಹಲಕ್ಷ್ಮಿ 19ನೇ ಕಂತು ಯಾವಾಗ ಜಮೆ ಆಗುತ್ತೆ ಮತ್ತು ಪೆನ್ಷನ್ ಹಣ ಎಲ್ಲರಿಗೂ ಜಮೆ ಆಗಲಿಕ್ಕೆ ಇನ್ನೂ ಎಷ್ಟು ದಿನ ಬೇಕು, ಎಷ್ಟು ಜನರಿಗೆ ಬಂದಿದೆ, ಎಲ್ಲ ಕ್ಲಾರಿಟಿ ಈ ವಿಡಿಯೋದಲ್ಲಿ ಸಿಗುತ್ತೆ. ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಸ್ನೇಹಿತರೆ. ಮೊದಲ ದಿನ ಕಂಪ್ಲೀಟ್ ಆದ ನಂತರ ಏಪ್ರಿಲ್ 12ನೇ ತಾರೀಕಿನಿಂದ ಏನು ಪೆನ್ಷನ್ ಹಣ ಜಮೆ ಆಗಲಿಕ್ಕೆ ಶುರುವಾಯಿತು. ನೆಕ್ಸ್ಟ್ ಡೇ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ ಕೇವಲ 27% ಜನರಿಗೆ ಹಣ ಜಮೆ ಆಗಿತ್ತು. ಅದು 1-2 ದಿನ ಆದ ಮೇಲೆ ನಾನು ಮೊನ್ನೆ ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ 36% ಜನರಿಗೆ ಪಿಂಚಣಿ ಹಣ ಮತ್ತು ಆಗಿತ್ತು. ಬಟ್ ನಿನ್ನೆ ಮೊನ್ನೆ ಸಂಜೆಯಿಂದ ಸಾಕಷ್ಟು ಜನರಿಗೆ ಏಪ್ರಿಲ್ ತಿಂಗಳಲ್ಲಿ ಬರುವಂತಹ ಪಿಂಚಣಿ ಹಣ ಜಮೆ ಆಗಿದೆ. ಮಂಡ್ಯ ಜಿಲ್ಲೆ ಇರಬಹುದು, ಹಾಸನ ಜಿಲ್ಲೆ ಇರಬಹುದು, ದಾವಣಗೆರೆ, ಬೆಂಗಳೂರು ಈ ಜಿಲ್ಲೆಯವರ ಬಹಳಷ್ಟು ಜನ ಪ್ರೂಫ್ಗಳನ್ನು ಕೂಡ ಕಳಿಸಿದ್ದಾರೆ. ನಿನ್ನೆ ಜಮೆ ಆಗಿದೆ ಸರ್ ನಮಗೆ ಅಂತ ಹೇಳಿ. ರಾಜ್ಯಾದ್ಯಂತ ಸಾಕಷ್ಟು ಜನರಿಗೆ 50% ಹತ್ತತ್ರ ಈಗ ಆಲ್ರೆಡಿ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಜಮೆ ಆಗಿದೆ. ಈಗಾಗಲೇ 42% ಜನರಿಗೆ ಹಣ ಜಮೆ ಆಗಿದೆ. ಇದೇ ಏಪ್ರಿಲ್ ತಿಂಗಳ ಪೆನ್ಷನ್ ಹಣ ಜಮೆ ಆಗಿದೆ. ಬಟ್ ಆದರೆ ಇದು ಕಂಪ್ಯಾರಿಟಿವ್ಲಿ 2-3 ತಿಂಗಳಿಗೆ ನಾವು ಕಂಪೇರ್ ಮಾಡಿ ನೋಡಿದಾಗ ಮಾರ್ಚ್ ಆಗಿರಬಹುದು, ಫೆಬ್ರವರಿ ಆಗಿರಬಹುದು, ಬಹಳ ಸ್ಲೋ ಆಗಿ ಜಮೆ ಆಗ್ತಾ ಇದೆ. ಈ 2-3 ದಿನದ ಒಳಗಡೆ ಜಮೆ ಆಗ್ತಾ ಇತ್ತು. ಬಟ್ ಏನು ಟೆಕ್ನಿಕಲ್ ಇಶ್ಯೂ ಆಗಿದೆ, DBT ಹಣ ಜಮೆ ಮಾಡಲಿಕ್ಕೆ ಇದೇ ಪ್ರಾಬ್ಲಮ್ ಗೃಹಲಕ್ಷ್ಮಿ 19ನೇ ಕಂತಿಗೂ ಸಹ ಆಗಿದೆ. ಏನಪ್ಪ ಅಂದರೆ ಈಗ 2ನೇ ವಾರದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಿಬ್ಬಂದಿಗಳು ಜಮೆ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಏನೋ ಸ್ವಲ್ಪ ತಾಂತ್ರಿಕ ದೋಷ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಅಪ್ಡೇಟ್ ಬರ್ತಾ ಇದೆ. ಲೇಟ್ ಅಂದರೆ ಯಾವಾಗ ಜಮೆ ಆಗಬಹುದು, ಇದೇ ಏಪ್ರಿಲ್ 3ನೇ ವಾರದಲ್ಲಿ 19ನೇ ಕಂತಿನ ಹಣವನ್ನು ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಾಕಷ್ಟು ಜನರಿಗೆ 18ನೇ ಕಂತು ಬಂದಿಲ್ಲ ಅದನ್ನು ಕ್ಲಿಯರ್ ಮಾಡಿಬಿಟ್ಟು 19ನೇ ಕಂತಿನ ಹಣವನ್ನು ಜಮೆ ಮಾಡ್ತೀವಿ ಅಂತ ಹೇಳಿ ಮಾಹಿತಿ ಬಂದಿದೆ. ಹಾಗಾಗಿ ನಿಮಗೇನಾದರೂ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಂದಿದೆಯಾ ಅಥವಾ ಅನ್ನಭಾಗ್ಯ ಜನವರಿ ತಿಂಗಳ ಹಣ ಬಂದಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. 19ನೇ ಕಂತು ನಿಮಗೆ ಈಗ ಏಪ್ರಿಲ್ 3ನೇ ವಾರದಲ್ಲೂ ಅನಿವಾರ್ಯವಾಗಿ ವೆಯ್ಟ್ ಮಾಡಲೇಬೇಕು. ಏನು ಮಾಡೋಕ್ಕಾಗಲ್ಲ. ನೀವು 2ನೇ ವಾರದಲ್ಲಿ ಬರುತ್ತೆ, ಏಪ್ರಿಲ್ 10ರ ನಂತರನೇ ಬರುತ್ತೆ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ ಅಂತ ಕೇಳಬಹುದು. ಖಂಡಿತವಾಗ್ಲೂ ನಾವು ಹೇಳಿದ್ದೆಲ್ಲ ಪ್ರೂಫ್ ಸಮೇತ ನಿಮಗೆ ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೇವೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದರು. ಬಟ್ ಸರ್ಕಾರ ನಿಮಗೆ ಎಲ್ಲ ಟೈಮ್ನಲ್ಲೂ ಹೇಳಿರತಕ್ಕಂಥ ಸಮಯ ಕರೆಕ್ಟಾಗಿ ಹಣ ಜಮೆ ಮಾಡೋದಕ್ಕೆ ಆಗೋಲ್ಲ. ಎಲ್ಲ ಒಂದು ಕಡೆ ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ. ಖಂಡಿತವಾಗ್ಲೂ ಜಮೆ ಮಾಡ್ತಾರೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಇಷ್ಟೇ ದಿನ ವೆಯ್ಟ್ ಮಾಡಿದ್ವಿ, ಇನ್ನೊಂದು ವಾರ ವೆಯ್ಟ್ ಮಾಡೋಣ, ಖಂಡಿತವಾಗ್ಲೂ ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗುತ್ತೆ. ಇವತ್ತಿನ ಅಪ್ಡೇಟನ್ನು ನಿಮಗೆ ತಿಳಿಸುವಂತಹ ಕೆಲಸ ಮಾಡಿದ್ದೀನಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.